ಇದೀಗ ನಮ್ಮೆಲ್ಲರನ್ನ ಕುರಿತು ಸಮಸ್ತ ಭಕ್ತ ಮಹಾಶಯರನ್ನ ಕುರಿತು ಆಶೀರ್ವಚನವನ್ನ ಹೆಗ್ಗಡೆಯಲ್ಲಿ ಮಠದ ಪರಮ ಪೂಜ್ಯರಾಗಿರುವಂತಹ ಶ್ರದ್ಭವ ರಹಿತೇಶ್ವರ ಸ್ವಾಮೀಜಿಯವರು ನೀಡಲಿದ್ದಾರೆ. ಅವರ ಆಶೀರ್ವಚನವನ್ನ ನಾವೆಲ್ಲರೂ ಭಕ್ತಿ ಭಾವದಿಂದ ಶ್ರದ್ಧಾಪೂರ್ವಕವಾಗಿ ಆಲಿಸೋಣ. ಪಂಚಾನನ ತನೋದ್ಭೂತಾನ್ ಪಂಚಾಕ್ಷರ ಮನೋಪಮಾನ್ ಪಂಚಸೂತ್ರಕೃತ ವಂದೇ ಪಂಚಾಚಾರ್ಯಾನ್ ಜಗದ್ಗುರು ಅವಾಚ್ಯಾತ್ಮಸ್ವರೂಪಾಯ ಶೋಭಾವಪ್ರದಾಯಿನೇ ನಮಸ್ಸದ್ಗುರುನಾಥಾಯ ಶಟಸ್ಥಲ ಬ್ರಹ್ಮಮೂರ್ತಯೇ ನಮಃ. ಪ್ರಥಮದಲ್ಲಿ ಜಗದಾದಿ ಜಗದ್ಗುರು ಪಂಚ ಆಚಾರ್ಯರನ್ನ ಋನ್ಮಂದಿರದಲ್ಲಿ ಸ್ಮರಿಸುತ್ತಾ ಇವತ್ತಿನ ಈ ಒಂದು ಪವಿತ್ರವಾಗಿರ್ತಕ್ಕಂತಹ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವು ನಮ್ಮೆಲ್ಲರ ಆರಾಧ್ಯ ದೈವವೂ ಆಗಿರ್ತಕ್ಕಂತಹ ಕರಗೂರಿನ ಹಾಗೂ ಪಾಲಹಳ್ಳಿಯ ಕರಗೂರು ಕೂಡಿಗೆಯಲ್ಲಿ ಪ್ರತಿಷ್ಠಾಪನೆಗೊಂಡು ವಿರಾಜಮಾನಗೊಂಡು ಎಲ್ಲರಿಗೂ ಸಹ ದರ್ಶನ ಆಶೀರ್ವಾದವನ್ನು ದಯಪಾಲಿಸ್ತಾ ಇರತಕ್ಕಂತಹ ಆಂಜನೇಯ ಸ್ವಾಮಿಯನ್ನು ಸಹ ಸ್ಮರಿಸುತ್ತಾ ಅದೇ ರೀತಿಯಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳು, ಈ ಕಾರ್ಯಕ್ರಮದ ರೂವಾರಿಗಳು, ಈ ಎಲ್ಲ ವ್ಯವಸ್ಥೆಗಳ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡು ಆ ಸ್ವಾಮಿಯ ಪ್ರಥಮ ದಿನದ ಕಾರ್ಯದಿಂದ ಹಿಡಿದು ಇವತ್ತಿನವರೆಗೂ ಸಹ ಅವಿರತವಾಗಿ ಶ್ರಮ ವಹಿಸಿ ದುಡಿತಾ ಇರ್ತಕ್ಕಂತಹ ವಾಯುಪುತ್ರ ಸೇವಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಮಂಜಣ್ಣನವರೇ, ಹಾಗೆಯೇ ಗೌರವಾಧ್ಯಕ್ಷರೂ ಆಗಿರ್ತಕ್ಕಂತಹ ನಮ್ಮ ರಮೇಶಣ್ಣನವರೇ, ಹಾಗೆಯೇ ಈ ಸಮಿತಿಯ ಎಲ್ಲ ಸದಸ್ಯರುಗಳೇ, ಅದೇ ರೀತಿಯಾಗಿ ಇವತ್ತಿನ ಈ ಒಂದು ಪವಿತ್ರವಾಗಿರ್ತಕ್ಕಂತಹ ಕಾರ್ಯಕ್ರಮದ ಅಂದರೆ ಪ್ರತಿಷ್ಠಾಪನೆಗೊಂಡು 48ನೇ ದಿವಸದ ಪೂಜಾ ಕೈಂಕರ್ಯದ ಒಂದು ಶಾಸ್ತ್ರಯುಕ್ತವಾಗಿ ಹೋಮ ಹವನಾದಿಗಳನ್ನೆಲ್ಲ ಮಾಡಿರ್ತಕ್ಕಂತಹ ವೈದಿಕ ವೃಂದದವರೇ, ಅದೇ ರೀತಿಯಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮದ ಒಂದು ನಿಮಿತ್ತವಾಗಿ ನಮ್ಮ ಧರ್ಮಸ್ಥಳದಿಂದ ಬಂದಿರತಕ್ಕಂತಹ ಧರ್ಮಶ್ರೀ ಭಜನಾ ತಂಡದವರೇ, ಹಾಗೆಯೇ ಭರತನಾಟ್ಯವನ್ನು ಮಾಡಿರ್ತಕ್ಕಂತಹ ಎಲ್ಲ ಪುಟಾಣಿ ಮಕ್ಕಳೇ, ಅದೇ ರೀತಿಯಾಗಿ ಪ್ರತಿಷ್ಠಾಪನೆಯೆಂದು ಆಗಿ ಇವತ್ತಿಗೆ 48ನೇ ದಿನದ ಒಂದು ಶಾಸ್ತ್ರಸಮ್ಮತವಾಗಿರ್ತಕ್ಕಂತಹ ಕಾರ್ಯವನ್ನು ತಾವೆಲ್ಲರೂ ಸಹ ಕಣ್ತುಂಬಿಕೊಂಡಿರ್ತಕ್ಕಂತಹ ಸಮಸ್ತ ಸದ್ಭಕ್ತರೇ, ತಮ್ಮೆಲ್ಲರ ಅಂತರಾತ್ಮದಲ್ಲಿ ಪರಿಶೋಭಿಸುತ್ತಿರುವ ಆ ಭಗವಂತನ ಚಿಜ್ಯೋತಿಗೆ ಶರಣಾರ್ಥಿಗಳು. ಇವತ್ತಿನ ದಿವಸ ತಾವೆಲ್ಲರೂ ಸಹ ಭವ್ಯವಾಗಿರ್ತಕ್ಕಂತಹ ಒಂದು ಸಮಾರಂಭದಲ್ಲಿ ತಾವೆಲ್ಲರೂ ಪಾಲ್ಗೊಂಡಿದ್ದೀರಿ. ಶಾಸ್ತ್ರಗಳ ಪ್ರಕಾರ ನಾವು ಒಂದು ಕಾರ್ಯಕ್ರಮವನ್ನು, ಧರ್ಮದ ಕಾರ್ಯಕ್ರಮವನ್ನಾಗಲಿ ಅಥವಾ ದೇವರ ಪ್ರತಿಷ್ಠಾಪನೆಯನ್ನು ಮಾಡಿದ್ದೇ ಆಗಲಿ 48 ದಿವಸಗಳ ಅವಿರತವಾಗಿ ಆ ಸ್ವಾಮಿಗೆ ಶಾಸ್ತ್ರಬದ್ಧವಾಗಿ ಪೂಜಾ ಕೈಂಕರ್ಯಗಳನ್ನು ಮಾಡಿ 48ನೇ ದಿವಸದಲ್ಲಿ ಆ ಸ್ವಾಮಿಗೆ ಎಲ್ಲವನ್ನು ಸಹ ಅರ್ಪಣೆಯನ್ನು ಮಾಡ್ತಕ್ಕಂತಹದ್ದನ್ನು 48 ದಿನದ ಒಂದು ಮಂಡಲ ಪೂಜೆ ಅಂತಕ್ಕಂಥದ್ದನ್ನು ನಮ್ಮ ಹಿಂದೂ ಧರ್ಮದ ಶಾಸ್ತ್ರದಲ್ಲಿ ಮಾಡಿರ್ತಕ್ಕಂಥದ್ದು. ಬಹುಶಃ ಇವತ್ತಿನ ದಿವಸ ಆ ಆಂಜನೇಯ ಸ್ವಾಮಿಯ ಪ್ರತಿಷ್ಠಾಪನೆಯ ನಂತರದಲ್ಲಿ ಬಹಳ ವಿಜೃಂಭಣೆಯಿಂದ ಆ ಸ್ವಾಮಿ ಇವತ್ತು ಕಂಗೊಳಿಸ್ತಾ ಇದ್ದಾರೆ. 48 ದಿನಗಳ ವೇದೋಕ್ತವಾಗಿರ್ತಕ್ಕಂತಹ ಮಂತ್ರೋಪದೇಶಗಳು ಆ ಸ್ವಾಮಿಯ ಕಿವಿಯ ಮೇಲೆ ಬಿದ್ದು ಇನ್ನೂ ಶಕ್ತಿಯುತವಾಗಿ ಆ ಸ್ವಾಮಿ ಎಲ್ಲರಿಗೂ ಸಹ ದರ್ಶನ ಆಶೀರ್ವಾದವನ್ನು ನೀಡೋದಕ್ಕೆ ತನ್ನನ್ನೇ ತಾನು ಕಲ್ಲಾಗಿ ನಿಂತಿರ್ತಕ್ಕಂತಹದ್ದನ್ನು ನಾವೆಲ್ಲರೂ ಸಹ ಇವತ್ತಿನ ದಿವಸ ಕಾಣ್ಬೋದಾಗಿದೆ. ಏನು 48 ದಿವಸಗಳ ಆ ಸಂಕಲ್ಪದ ಒಂದು ಪೂಜೆಯನ್ನು ಮಾಡಿದ ನಂತರದಲ್ಲಿ ಆಂಜನೇಯ ಸ್ವಾಮಿ ಬೇಡಿದ ವರಗಳನ್ನು ನೀಡ್ತಕ್ಕಂತಹ ಒಂದು ಶಕ್ತಿ ಆತನಲ್ಲಿದೆ ಅಂತಕ್ಕಂಥದ್ದನ್ನು ನಮ್ಮ ವೈದಿಕ ವೃಂದದವರು ಇವತ್ತು ಪ್ರಶ್ನಾವಳಿಯಲ್ಲಿ ಅದನ್ನು ಗಮನಿಸಿದಾಗ ಅದು ಸತ್ಯ ಅಂತಕ್ಕಂತಹದ್ದು ಆ ಸ್ವಾಮಿಗೆ
ಬೇಡಿದ ವರಗಳನ್ನು ಕೊಡ್ತಕ್ಕಂತಹ ಶಕ್ತಿ ಬಂದಿದೆ ಅಂತಕ್ಕಂಥದ್ದನ್ನು ನಮ್ಮ ವೈದಿಕ ವೃಂದದವರು ಇವತ್ತು ತಿಳಿಸೋರಾಗಿದ್ದಾರೆ. ನಾವು ಏನು ಮಾಡ್ತಾ ಇದ್ದೀವಪ್ಪ ಅಂತಂದರೆ, ಧರ್ಮದ ಒಂದು ಹಾದಿಯಲ್ಲಿ ನಡೀತಾ ಇರ್ತಕ್ಕಂತಹ ಒಂದು ಸನ್ನಿವೇಶದಲ್ಲಿ ನಾವೆಲ್ಲರೂ ಸಹ ಆ ಭಗವಂತನನ್ನು ಮೊರೆ ಹೋಗ್ತಕ್ಕಂತಹ ಅನಿವಾರ್ಯತೆ ಇವತ್ತಿನ ದಿನಮಾನಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಹೇಗೆ ನಾವು ಮೊರೆ ಹೋಗ್ಬೇಕಪ್ಪ ಅಂತಂದರೆ, ಮನಸ್ಸೋ ಇಚ್ಛೆಯಿಂದ ಆತನಲ್ಲಿ ನಮ್ಮನ್ನು ನಾವು ಅರ್ಪಣೆಯನ್ನು ಮಾಡ್ತಕ್ಕಂತಹ ಮನಸ್ಸನ್ನು ನಾವೆಲ್ಲರೂ ಸಹ ಬೆಳೆಸ್ಕೊಳ್ಬೇಕಾಗಿದೆ. ಮನಸ್ಸಿಗೆ ಇರ್ತಕ್ಕಂತಹ ಶಕ್ತಿ ಎಂಥದಪ್ಪ ಅಂತಂದರೆ, ನಾವೆಲ್ಲರೂ ಇಲ್ಲಿ ಕೂತಿದ್ದೇವೆ, ಆದರೆ ನಮ್ಮ ಮನಸ್ಸು ಎಲ್ಲೆಲ್ಲೋ ಓಡಾಡ್ತಾ ಇದೆ. ನಮ್ಮ ಮನೆಗಳಲ್ಲಿದೆ, ನಮ್ಮ ತೋಟಗಳಲ್ಲಿದೆ, ನಮ್ಮ ಊರುಗಳಲ್ಲಿದೆ. ದೇಹ ಮಾತ್ರ ಇಲ್ಲಿದೆ, ಮನಸ್ಸು ಮಾತ್ರ ನಮ್ಮ ಹಿಡಿತದಲ್ಲಿ ಇಲ್ದೇನೆ ತನ್ನ ಕಾರ್ಯವನ್ನು ತಾನು ಮಾಡ್ತಾ ಇದೆ. ಅಂದರೆ ನಮ್ಮ ಮನಸ್ಸಿಗೆ ಇರ್ತಕ್ಕಂತಹ ಶಕ್ತಿ ಎಂಥದಪ್ಪ ಅಂತಂದರೆ, ಆ ಮನಸ್ಸನ್ನು ನಿಗ್ರಹ ಮಾಡಿ ಆ ಮನಸ್ಸನ್ನು ನಾವು ನಮ್ಮ ಹಿಡಿತದಲ್ಲಿ ಇಟ್ಕೊಂಡು ನಾವು ಭಗವಂತನ ಸನ್ನಿಧಾನಕ್ಕೆ ಬಂದಾಗ ಆತನಲ್ಲಿಯೇ ನಾವು ಮನಸ್ಸನ್ನು ಇಟ್ಟು ಆತನನ್ನು ಅರ್ಚನೆ ಅರ್ಪಣೆಯನ್ನು ಮಾಡಿದ್ದೇ ಆದರೆ ಆ ಭಗವಂತ ನಮಗೆ ಬೇಡಿದ ವರಗಳನ್ನು ಖಂಡಿತವಾಗ್ಲೂ ನೀಡ್ತಾನೆ. ನಾವೇನು ಮಾಡ್ತಾ ಇದ್ದೀವಪ್ಪ ಅಂತಂದರೆ, ನಾವು ಹಲವಾರು ದೇವಸ್ಥಾನಗಳಿಗೆ ಹೋಗ್ತೇವೆ, ನಮ್ಮ ಬೇಡಿಕೆಗಳನ್ನು ಆ ದೇವ್ರ ಮುಂದೆ ಇಡ್ತೇವೆ. ನಾವು ಆ ದೇವರಿಗೆ ನಾವು ಬೇಡಿಕೆಯನ್ನಿಟ್ಟು ನಾವೊಂದು ಸಂಕಲ್ಪವನ್ನು ಮಾಡ್ಕೊಂಡು ಬರ್ತೇವೆ. ನಮಗೆ ಈ ರೀತಿಯ ಕಷ್ಟ ಇದೆ, ಇಷ್ಟು ದಿವಸದಲ್ಲಿ ನಿವಾರಣೆ ಮಾಡಪ್ಪ ಅಂತ ಹೇಳ್ಬಿಟ್ಟು ಬೇಡಿಕೆಯನ್ನು ಇಟ್ಟು ಬರ್ತೇವೆ ನಾವು. ಆದರೆ ನಾವು ಮನಸ್ಪೂರ್ವಕವಾಗಿ ನಾವು ಆ ಭಗವಂತನಲ್ಲಿ ಬೇಡಿಕೆ ಇಟ್ಟಿದ್ದೇ ಆದರೆ ಆ ಭಗವಂತ ನಮಗೆ ನಾವು ಬೇಡಿರ್ತಕ್ಕಂತಹ ವರವನ್ನು ನೀಡ್ತಾನೆಯೇ ಹೊರತು, ನಾವು ಕೇವಲ ನಮ್ಮ ಬಾಯಲ್ಲಿ ಆ ಮಾತನ್ನು ಹೇಳಿ ನಮ್ಮ ಮನಸ್ಸಿನಲ್ಲಿ ಬೇರೆ ಯೋಚನೆಗಳು ಇತ್ತು ಅಂತಂದರೆ ಆ ಭಗವಂತ ನಮ್ಮನ್ನು ಹೇಗೆ ಕೈ ಹಿಡಿತಾನೆ ಅಂತಕ್ಕಂಥದ್ದನ್ನು ಎಲ್ಲರೂ ಸಹ ವಿಚಾರ ಮಾಡ್ತಕ್ಕಂತಹ ಸನ್ನಿವೇಶಗಳಲ್ಲಿ ನಾವು ಇವತ್ತಿದ್ದೇವೆ. ನಿಮಗೆ ಒಂದು ಉದಾಹರಣೆಯನ್ನು ಕೊಡ್ತೇವೆ. ಮಹಾರಾಷ್ಟ್ರದಲ್ಲಿ ಒಬ್ಬ ಸೂರದಾಸ ಅಂತಕ್ಕಂತಹ ಒಬ್ಬ ವ್ಯಕ್ತಿ, ಆತ ಭಗವಂತನನ್ನ ಭಜನೆಯನ್ನು ಸಂಜೆಯಿಂದ ಹಿಡಿದು ಬೆಳಗ್ಗೆವರೆಗೂ ಮಾಡ್ತಕ್ಕಂತಹ ಶಕ್ತಿ ಇರ್ತಕ್ಕಂತಹವನು. ಆತನ ಒಂದು ಭಜನೆಗೆ ಕೂತ್ಕೊಂಡ ಅಂತಂದರೆ ಆತನಿಗೆ ಸಮಯದ ಪರಿವೇ ಇಲ್ದೇನೆ ಆತ ಭಜನೆಯನ್ನು ಮಾಡ್ತಿರ್ತಕ್ಕಂತಹವನು. ಆದರೆ ಆತನಿಗೆ ಹುಟ್ಟುವಾಗ್ಲೇ ಸಹ ಆತನಿಗೆ ಕಣ್ಣು ಇರೋದಿಲ್ಲ. ಆದರೂ ಸಹ ಭಗವಂತನನ್ನ ಸೇವೆಯನ್ನ ನಿಷ್ಠೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಆತ ಮಾಡ್ಕೊಂಡು ಬರ್ತಾ ಇರ್ತಾನೆ. ಹೀಗೆ ಒಂದು ಯಾವುದೋ ಒಂದು ಗ್ರಾಮದ ಒಂದು ಕಾರ್ಯಕ್ರಮಕ್ಕೆ ಆತನನ್ನು ಕರ್ಕೊಂಡು ಹೋಗ್ತಾರೆ. ಅವನು ಬೆಳಿಗ್ಗೆವರೆಗೂ ಸಹ ಭಜನೆಯನ್ನ ಮಾಡ್ತಾನೆ, ಅವಿರತವಾಗಿ ಭಜನೆಯನ್ನ ಮಾಡ್ತಾನೆ. ಭಜನೆಯ ಮುಗಿದ ನಂತರದಲ್ಲಿ ಎಲ್ಲರೂ ಸಹ ಅವರವರ ಮನೆಗೆ ಹೋಗ್ತಾರೆ. ಆದರೆ ಆತನನ್ನ ಯಾರೂ ಸಹ ಮನೆಗೆ ತಲುಪಿಸ್ತಾ ಇರ್ತಕ್ಕಂತಹ ವಿಚಾರವನ್ನ ಆ ಭಗವಂತ ಗಮನಿಸ್ತಾ ಇರ್ತಾನೆ. ಶ್ರೀಕೃಷ್ಣ ಪರಮಾತ್ಮ ಆ ಒಂದು ಸನ್ನಿವೇಶನ ಗಮನಿಸಿ ಆತನಿಗೆ ಸಹಾಯವನ್ನು ಮಾಡಬೇಕು ಅಂತಕ್ಕಂತಹ ಒಂದು ಉದ್ದೇಶದಿಂದ ಆತನ ಎದುರುಗಡೆಗೆ ವಯೋವೃದ್ಧನಾಗಿ ಆತ ಪ್ರತ್ಯಕ್ಷನಾಗ್ತಾನೆ. ಶ್ರೀಕೃಷ್ಣ ಪರಮಾತ್ಮ ವಯೋವೃದ್ಧನಾಗಿ ಪ್ರತ್ಯಕ್ಷನಾಗಿ ಸೂರದಾಸನನ್ನ ಕೇಳ್ತಾರೆ, ಯಾಕಪ್ಪ ನೀನು ಇಲ್ಲಿ ಒಬ್ಬನೇ ಕೂತಿದೀಯಾ? ಎಲ್ಲರೂ ಅವ್ರವ್ರ ಮನೆಗೆ ಹೋಗಿದ್ದಾರೆ, ನೀನು ಯಾಕೆ ಇಲ್ಲಿ ಕೂತಿದೀಯಾ ಅಂತ ಶ್ರೀಕೃಷ್ಣ ಪರಮಾತ್ಮ ಆತನನ್ನು ಕೇಳ್ತಾನೆ. ಆಗ ಸೂರದಾಸ ಹೇಳ್ತಾನೆ, ನನಗೆ ಕಣ್ ಕಾಣೋದಿಲ್ಲ, ಹೀಗಾಗಿ ಯಾರೋ ಕರೆದುಕೊಂಡು ಹೋಗೋದಕ್ಕೆ ನನ್ನ ಸಹಾಯ ಮಾಡಲಿಲ್ಲ, ಹಾಗಾಗಿ ನಾನು ಇಲ್ಲೇ ಕೂತಿದ್ದೀನಿ ಅಂತಕ್ಕಂತಹದ್ದನ್ನ ಸೂರದಾಸ ಶ್ರೀಕೃಷ್ಣ ಪರಮಾತ್ಮನಿಗೆ ಹೇಳ್ತಾನೆ. ಶ್ರೀಕೃಷ್ಣ ಪರಮಾತ್ಮ ಒಂದು ವಿಚಾರವನ್ನ ಮಾಡ್ತಾನೆ, ಈತನನ್ನ ನಾನು ಕರೆದುಕೊಂಡು ಹೋಗೋದಕ್ಕೆ ನಾನು ಅವನನ್ನು ಸ್ಪರ್ಶ ಮಾಡಿದರೆ ಆತನಿಗೆ ನಾನು ಭಗವಂತ ಅಂತಕ್ಕಂತಹದ್ದು ಅವನಿಗೆ ಗೊತ್ತಾಗ್ತದೆ. ಹಾಗಾಗಿ ಅವನನ್ನ ಸ್ಪರ್ಶ ಮಾಡ್ದೇನೆ ಹೇಗಾದರೂ ಮನೆಗೆ ಆತನನ್ನು ತಲುಪಿಸ್ಬೇಕು ಅಂತಕ್ಕಂಥ ವಿಚಾರವನ್ನ ಮಾಡಿ ಒಂದು ಕೋಲನ್ನು ತೆಗೆದುಕೊಂಡು ಒಂದು ಅಂಚಿನಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕೋಲನ್ನು ಹಿಡ್ಕೊಂತಾನೆ, ಇನ್ನೊಂದು ತುದಿಯನ್ನು ಸೂರದಾಸನಿಗೆ ಕೊಡ್ತಾನೆ ಹಿಡ್ಕೊಳೋದಿಕ್ಕೆ. ಹೀಗೆ ಹಿಡ್ಕೊಂಡು ಮಾತಾಡ್ಕೊಳ್ತಾ ಅವ್ರ ಮನೆ ಹಾದಿಯನ್ನು ಹಿಡಿದಾಗ ಸೂರದಾಸ ಏನ್ ಮಾಡ್ತಾನಪ್ಪ ಅಂತಂದ್ರೆ, ಈ ವ್ಯಕ್ತಿ ಯಾರು ಅಂತಕ್ಕಂಥದ್ದನ್ನ ತಿಳಿಯೋದಕ್ಕೋಸ್ಕರ ಆ ಕೋಲನ್ನೇ ಹಿಡಿದುಕೊಂಡು ಬಂದು ಶ್ರೀಕೃಷ್ಣ ಪರಮಾತ್ಮ ಹಿಡ್ಕೊಂಡಿರ್ತಕ್ಕಂತಹ ತುದಿಯನ್ನ ಮುಟ್ಟಿದಾಗ ಆ ಸೂರದಾಸನಿಗೆ ಒಂದು ಭವ್ಯವಾಗಿರ್ತಕ್ಕಂತಹ ಶಕ್ತಿ ಆತನಲ್ಲಿಯೇ ಸಹ ಉತ್ಪತ್ತಿಯಾದಂತಹ ಅನುಭವ ಆತನಿಗೆ ಆಗ್ತಾ ಇದೆ. ಆಗ
ಭಗವಂತ ಹೇಳ್ತಾನೆ, ನೀನು ಯಾರು ಅಂತ ನನ್ನನ್ನು ಕಂಡು ಹಿಡಿದೀಯೋ ಏನೋ ಗೊತ್ತಿಲ್ಲ ಅಂತ ಕೇಳಿದಾಗ ಸೂರದಾಸ ಹೇಳ್ತಾನೆ, ನೀನು ನನ್ನನ್ನು ರಕ್ಷಣೆ ಮಾಡ್ತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮ ಅಂತಕ್ಕಂತಹದ್ದನ್ನ ಹೇಳ್ತಾನೆ ಸೂರದಾಸ. ಆಗ ಶ್ರೀಕೃಷ್ಣ ಪರಮಾತ್ಮ ಆತನ ಕೈಯನ್ನ ಬಿಡಿಸ್ಕೊಳ್ತಾನೆ. ಕೊಸರೆ ಬಿಡಿಸ್ಕೊಂಡಂತ ಸಂದರ್ಭದಲ್ಲಿ ಸೂರದಾಸ ಒಂದು ಮಾತನ್ನ ಹೇಳ್ತಾನೆ, ನೀನು ನನ್ನ ಕೈಯನ್ನು ಬಿಡಿಸ್ಕೊಂಡಿರ್ಬೋದು, ಆದರೆ ನನ್ನ ಮನಸ್ಸನ್ನು ಬಿಡಿಸಿ ಮನಸ್ಸಿನಿಂದ ನೀನು ಬಿಟ್ಟು ಎಲ್ಲೂ ಹೋಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿನ್ನ ಸ್ಪರ್ಶದಿಂದ ನೀನು ನನ್ನ ಆರಾಧ್ಯ ದೈವ ಭಗವಂತ ಅಂತಕ್ಕಂಥದ್ದು ನನಗೆ ಮನವರಿಕೆ ಆಗಿದೆ ಅಂತಕ್ಕಂಥ ಮಾತನ್ನ ಸೂರದಾಸ ಶ್ರೀಕೃಷ್ಣ ಪರಮಾತ್ಮನಿಗೆ ಹೇಳ್ತಾನೆ. ಆಗ ಶ್ರೀಕೃಷ್ಣ ಪರಮಾತ್ಮ, ನೀನು ನನ್ನನ್ನು ಕಂಡು ಹಿಡಿದಿದೀಯ, ನಾನೇ ಭಗವಂತ ಅಂತಕ್ಕಂತಹದ್ದನ್ನ ಕೇವಲ ಸ್ಪರ್ಶ ಜ್ಞಾನದಿಂದ ನೀನು ಕಂಡು ಹಿಡಿದಿರೋದ್ರಿಂದ ನಿನಗೆ ಏನು ವರ ಬೇಕು ಕೇಳು ಅಂತ ಸೂರದಾಸನನ್ನ ಶ್ರೀಕೃಷ್ಣ ಪರಮಾತ್ಮ ಕೇಳ್ತಾನೆ. ಆಗ ಸೂರದಾಸ ಒಂದು ಮಾತನ್ನ ಹೇಳ್ತಾನೆ, ನನಗೆ ಕಣ್ಣನ್ನ ಕೊಡು, ಕೇವಲ 5 ನಿಮಿಷಗಳು ಮಾತ್ರ ಮಟ್ಟಿಗೆ ನನ್ನ ಕಣ್ಣನ್ನ ಕೊಡು ಅಂತಕ್ಕಂತಹ ಪರಮಾತ್ಮನಲ್ಲಿ ಬೇಡಿಕೆ ಇಡ್ತಾನೆ. ಆಗ ಶ್ರೀಕೃಷ್ಣ ಪರಮಾತ್ಮ ಕಣ್ಣನ್ನ ಕೊಡ್ತಾನೆ. 5 ನಿಮಿಷ ನಂತರ ಮತ್ತೆ ಯಥಾಸ್ಥಿತಿಗೆ ಆತನ ಕಣ್ಣು ಹೋಗ್ತದೆ. ಆಗ ಶ್ರೀಕೃಷ್ಣ ಪರಮಾತ್ಮ ಸೂರದಾಸನನ್ನ ಕೇಳ್ತಾನೆ, ನೀನು ಯಾಕೆ ನನಗೆ ಕೇವಲ 5 ನಿಮಿಷಗಳ ಮಾತ್ರ ಕಣ್ಣು ಕಾಣುವಂತಹ ವರವನ್ನ ಬೇಡಿದೆ ಅಂತ ಹೇಳಿದಾಗ ಸೂರದಾಸ ಹೇಳ್ತಾನೆ, ಭಗವಂತ, ನಾನು ಹುಟ್ಟಿನಿಂದ ಇವತ್ತಿನವರೆಗೂ ಸಹ ನನ್ನ ಅಂತಃಕರಣದಲ್ಲಿ ನಾನು ಕಾಣ್ತಾ ಇದ್ದೇನೆ. ನಿನ್ನ ಸ್ವರೂಪ ಹೇಗಿದೆ ಅಂತಕ್ಕಂಥದ್ದನ್ನು ನೋಡಬೇಕು ಅನ್ನೋದು ಒಂದೇ ನನ್ನ ಜೀವಮಾನದ ಆಸೆ ಆಗಿತ್ತು. ಅದು ಇವತ್ತಿಗೆ ನನಗೆ ಈಡೇರಿದೆ. ಲೌಕಿಕವಾಗಿ ನಾನು ಎಲ್ಲರ ಹಾಗೆ ಕಣ್ಣನ್ನು ಪಡೆದುಕೊಂಡೆ ಅಂತಂದ್ರೆ ನನ್ನ ಮನಸ್ಸು ಕೂಡ ಚಂಚಲ ಆಗ್ತಾ ಇದೆ. ನಾನು ಸಹ ನಿನ್ನ ಭಜನೆಯನ್ನ ಮಾಡೋದಾಗ್ಲಿ, ನಿನ್ನ ಆರಾಧನೆಯನ್ನ ಮಾಡೋದಾಗ್ಲಿ ನನಗೆ ಅಡ್ಡಿ ಆಗ್ತದೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾನು ಈ ರೀತಿಯ ಒಂದು ವರವನ್ನ ನಾನು ಬೇಡ್ಕೊಂಡೆ ಅಂತಕ್ಕಂತಹ ಮಾತನ್ನ ಸೂರದಾಸ ಶ್ರೀಕೃಷ್ಣ ಪರಮಾತ್ಮನಿಗೆ ಹೇಳ್ತಾನೆ. ಅಂದ್ರೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಮನಸ್ಸಿಟ್ಟು ನಾವು ದೈವವನ್ನ ಆರಾಧನೆಯನ್ನ ಮಾಡಿದ್ದೆ ಆದ್ರೆ, ಮನಸ್ಸಿಟ್ಟು ನಾವು ಶ್ರದ್ಧೆ ಭಕ್ತಿಯಿಂದ ಭಗವಂತನನ್ನ ಪೂಜೆ ಮಾಡಿದ್ದೇ ಆದ್ರೆ ಆ ಭಗವಂತ ಒಲಿದು ನಮಗೆ ಆಶೀರ್ವಾದವನ್ನು ದಯಪಾಲಿಸ್ತಾನೆ ಅಂತಕ್ಕಂಥದ್ದನ್ನ ಈ ಒಂದು ದೃಷ್ಟಾಂತ ಮುಖಾಂತರ ನಾವೆಲ್ಲರೂ ಸಹ ಅರ್ಥ ಮಾಡ್ಕೋಬೇಕಾಗಿದೆ. ಹಾಗೆಯೇ ಇವತ್ತಿನ ದಿವಸ ನಿಮ್ಮ ಗ್ರಾಮದಲ್ಲಿ 1.5 ವರ್ಷದ ಒಳಗೇನೆ ಬೃಹತ್ ಆಗಿರ್ತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಆಂಜನೇಯ ಸ್ವಾಮಿಯ ಒಂದು ಪ್ರತಿಷ್ಠಾಪನೆಯನ್ನ ಮಾಡ್ಕೊಂಡಿದ್ದೀರಿ. ಬಹುಶಃ ನಿಮ್ಮ ಆಂಜನೇಯ ಸ್ವಾಮಿಯ ಪ್ರತಿಷ್ಠಾಪನೆಯ ನಂತರ ಹಲವಾರು ದೇವಸ್ಥಾನಗಳು ಈ ಭಾಗಗಳಲ್ಲಿ ಪ್ರತಿಷ್ಠಾಪನೆಗೊಂಡಿರ್ತಕ್ಕಂತಹದ್ದನ್ನ ನಾವು ನೋಡ್ತಾ ಇದ್ದೇವೆ. ಅವೆಲ್ಲವೂ ಸಹ 3 ವರ್ಷ, 2 ವರ್ಷ, 4 ವರ್ಷಗಳ ಕಾಲ ಅವು ಒಂದು ಕಟ್ಟಡದ ನಿರ್ಮಾಣವನ್ನಗೊಂಡು 4-5 ವರ್ಷಗಳ ನಂತರ ಅವು ಪ್ರತಿಷ್ಠಾಪನೆಗೊಂಡಿರ್ತಕ್ಕಂತಹದ್ದನ್ನ ನಾವು ಕಂಡಿದ್ದೇವೆ. ಆದರೆ ನಿಮ್ಮ ಗ್ರಾಮದಲ್ಲಿ ಎಲ್ಲ ಯುವಕರ ಅಧ್ಯಕ್ಷರು, ಗೌರವಾಧ್ಯಕ್ಷರನ್ನ ಮೊದಲು ಮಾಡಿಕೊಂಡು ಎಲ್ಲರೂ ಸಹ ಶ್ರಮವಹಿಸಿ ಅತ್ಯಂತ ವಿಜೃಂಭಣೆಯಿಂದ ಭೂಮಿ ಪೂಜೆಯನ್ನ ಮಾಡಿದ ಅವತ್ತಿನ ಮೊದಲನೇ ದಿನದಿಂದ ಹಿಡಿದು ಇವತ್ತಿನವರೆಗೂ ಪ್ರತಿಷ್ಠಾಪನೆಗೊಂಡು ಪ್ರತಿಷ್ಠಾಪನೆಯ ನಂತರ 48ನೇ ದಿನದ ಈ ಒಂದು ಅದ್ಭುತವಾಗಿರ್ತಕ್ಕಂತಹ ಕಾರ್ಯಕ್ರಮವು ನಿಮ್ಮ ಕರಗೂರು ಪಾಲಹಳ್ಳಿಯ ಒಂದು ಗ್ರಾಮದ ಇತಿಹಾಸದಲ್ಲಿಯೇ ಸುವರ್ಣ ಅಕ್ಷರಗಳಲ್ಲಿ ಬರೆದಿರ್ತಕ್ಕಂತಹ ಒಂದು ಕಾರ್ಯವನ್ನ ಎಲ್ಲ ಯುವಕರು ಸಹ ಶ್ರಮವಹಿಸಿ ಮಾಡಿರ್ತಕ್ಕಂತಹದ್ದನ್ನ ಎಲ್ಲರೂ ಸಹ ಮೆಚ್ಚಲೇಬೇಕಾಗಿರ್ತಕ್ಕಂತಹದ್ದು. ಬಹುಶಃ ಇವತ್ತಿಗೆ ಎಲ್ಲ ಸಮಿತಿಯವರ ಜವಾಬ್ದಾರಿ ಮುಗೀತು ಅಂತ ಅವ್ರು ಅನ್ಕೊಂಡಿರ್ಬೋದು. ಆದ್ರೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಇನ್ನೂ ಮುಂದಿನ ದಿನಮಾನಗಳಲ್ಲಿ ಆ ಭಗವಂತ ಅವರಿಗೆ ಕೊಟ್ಟಿದ್ದಾನೆ. ಏನ್ ಕೊಟ್ಟಿದ್ದಾನಪ್ಪ ಅಂತಂದ್ರೆ, ಪ್ರತಿಷ್ಠಾಪನೆ ಆಯಿತು, 48 ದಿನಗಳ ಕಾರ್ಯಕ್ರಮವೂ ಸಹ ಮುಗೀತು. ಮುಂದಿನ ದಿನಮಾನಗಳಲ್ಲಿ ಆ ಭಗವಂತನನ್ನ ಅರ್ಚನೆಯ ಒಂದು ಅರ್ಪಣೆಯ ಒಂದು ವಿಧಿವಿಧಾನಗಳನ್ನು ಸಹ ನಡೆಸ್ಕೊಂಡು ಹೋಗೋದಿಕ್ಕೆ ಆ ಸಮಿತಿಯವರ ಮೇಲೆಯೇ ಸಹ ಜವಾಬ್ದಾರಿ ಇರ್ತಕ್ಕಂಥದ್ದು. ಇದು ಕೇವಲ ಸಮಿತಿಯವರ ಮೇಲೆ ಅಥವಾ ಈಗ ಯಾರು ಎಲ್ಲವನ್ನೂ ಸಹ ಕಾರ್ಯನಿರ್ವಹಿಸ್ತಕ್ಕಂತಹ ಜವಾಬ್ದಾರಿಯನ್ನು ತಗೊಂಡಿದಾರಲ್ಲ ಅವ್ರ ಮೇಲೆ ಅಷ್ಟೇ ಇಲ್ಲ, ಇದು ಪ್ರತಿಯೊಬ್ಬ ಭಕ್ತರ ಮೇಲೆಯೂ ಸಹ ಇದೆ.
ಪ್ರತಿಯೊಬ್ಬರ ಮನೆಯ ಮೇಲೂ ಸಹ ಈ ಜವಾಬ್ದಾರಿ ಇರ್ತಕ್ಕಂತಹದ್ದನ್ನ ನಾವೆಲ್ಲರೂ ಸಹ ಅರ್ಥವನ್ನ ಮಾಡಿಕೊಂಡು ಈ ಗ್ರಾಮದಲ್ಲಿ ಆಗಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಆಂಜನೇಯ ಸ್ವಾಮಿಯ ಒಂದು ಅರ್ಚನೆ ಅರ್ಪಣೆಯ ಅನುಭವವನ್ನ ನಾವೆಲ್ಲರೂ ಸಹ ಅನುಭವಿಸ್ಬೇಕಾಗಿದೆ. ಕೇವಲ ನಾವು ಪ್ರತಿಷ್ಠಾಪನೆಯನ್ನ ಮಾಡಿ ನಮ್ಮ ಮನೆಗಳಿಗೆ ಹೋಗಿ ಕುತ್ಕೊಂಡ್ರೆ ಆ ಭಗವಂತ ನಮಗೆ ಒಲಿಯೋದಿಲ್ಲ. ಭಗವಂತನನ್ನ ಸೇವೆಯನ್ನ ನಾವು ಮಾಡ್ತಕ್ಕಂಥದ್ದನ್ನ ನಮ್ಮ ಜೀವನದಲ್ಲಿ ರೂಢಿಸ್ಕೊಳ್ಬೇಕಾಗಿದೆ. ನಾವು ದೇವಸ್ಥಾನಗಳಿಗೆ ಯಾಕೆ ಹೋಗ್ತೀವಪ್ಪ ಅಂತಂದ್ರೆ ನಮ್ಮ ಮನಸ್ಸಿನ ನೆಮ್ಮದಿಗೋಸ್ಕರ ನಾವು ಹೋಗ್ತೇವೆ. ಆದ್ರೆ ನಾವೇನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ದೇವಸ್ಥಾನದಲ್ಲಿ ನಮ್ಮ ದೇಹಗಳು ಮಾತ್ರ ಇರ್ತವೆ, ಆದ್ರೆ ಮನಸ್ಸು ಎಲ್ಲೋ ಇರುತ್ತೆ. ಎಲ್ಲಿರುತ್ತಪ್ಪ ಅಂತಂದ್ರೆ ಮುಖ್ಯವಾಗಿ ದೇವಸ್ಥಾನದ ಹೊರಗೆ ನಾವು ಬಿಟ್ಟಿರ್ತಕ್ಕಂತಹ ಚಪ್ಪಲ್ಗಳ ಮೇಲೆ ನಮ್ಮ ಮನಸ್ಸಿರ್ತದೆ, ನಮ್ಮ ವಾಹನಗಳ ಮೇಲೆ ನಮ್ಮ ಮನಸ್ಸಿರ್ತದೆ, ನಾವು ಮನೆಗಳಲ್ಲಿ ಕಟ್ಟಿ ಬಂದಿರತಕ್ಕಂತಹ ಹಸು ಕರುಗಳ ಮೇಲೆ ನಮ್ಮ ಮನಸ್ಸಿರ್ತದೆ. ಭಗವಂತನ ಸಾನ್ನಿಧ್ಯಕ್ಕೆ ಬಂದಾಗ 5 ನಿಮಿಷಗಳಾಗ್ಲಿ ಎಲ್ಲವನ್ನು ಬಿಟ್ಟು ಲೌಕಿಕ ಜಗತ್ತಿನ ಒಂದು ಯೋಚನೆಯನ್ನ ಬಿಟ್ಟು ಭಗವಂತನನ್ನ ಸಾನ್ನಿಧ್ಯದಲ್ಲಿ ಇದ್ದಾಗ ಭಗವಂತನನ್ನ ದೃಷ್ಟಿ ಇಟ್ಟು ನೋಡಿ ಆ ಭಗವಂತನಲ್ಲಿ ಲೀನವಾಗ್ತಕ್ಕಂತಹ ಮನಸ್ಸನ್ನು ನಾವು ಬೆಳೆಸ್ಕೊಂಡಿದ್ದೆ ಆದ್ರೆ ಎಲ್ಲರ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗಿ ಆ ಭಗವಂತ ನಮ್ಮನ್ನ ಕೈ ಹಿಡಿದು ಕಾಪಾಡ್ತಾನೆ ಅಂತಕ್ಕಂತಹ ಒಂದು ಆ ಸಂಶಯವಿಲ್ದೇನೆ ನಾವು ಅದನ್ನ ಮಾಡ್ಕೊಂಡು ಬರ್ತಕ್ಕಂತಹದ್ದನ್ನ ನಾವು ಮಾಡಬೇಕಾಗಿದೆ. ಬಹುಶಃ ಇವತ್ತಿನ ದಿವಸ ಎಲ್ಲ ಕಾರ್ಯಗಳು ಶಾಸ್ತ್ರೋಕ್ತವಾಗಿ ಪ್ರತಿಯೊಂದು ಕಾರ್ಯಗಳು ಯಾವುದೇ ವಿಘ್ನವಿಲ್ಲದೇನೆ ಈ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ತನಗೆ ಹೇಗೆ ಬೇಕೋ ಆ ರೀತಿಯಲ್ಲಿ ತನ್ನ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿಕೊಂಡು ಅವನಿಗೆ ಸಂತೃಪ್ತಿ ಆಗಿದೆ ಅಂತಕ್ಕಂಥ ಒಂದು ಸೂಚನೆಯನ್ನ ಕೊಟ್ಟಿದ್ದಾನೆ. ಯಾವ ರೀತಿಯಲ್ಲಿ ಸೂಚನೆ ಕೊಟ್ಟಿದ್ದಾನಪ್ಪ ಅಂತಂದ್ರೆ ನಾವು ಹೋಮಗಳನ್ನು ಮಾಡ್ತಂತ ಸಂದರ್ಭದಲ್ಲಿ ಆ ಭಗವಂತನಿಗೆ ನಾವು ಮಾಡಿರ್ತಕ್ಕಂತಹ ಸೇವೆಯನ್ನ ಆ ಭಗವಂತನಿಗೆ ಬೇಕಾಗಿರ್ತಕ್ಕಂತಹ ಒಂದು ಹವಿಸ್ಸುಗಳನ್ನ ಅಗ್ನಿಯ ಮುಖಾಂತರ ಕೊಟ್ಟಾಗ ಆ ಅಗ್ನಿದೇವನು ಎಲ್ಲವನ್ನು ಕ್ರೋಢೀಕರಿಸಿಕೊಂಡು ಎಲ್ಲ ದೇವತೆಗಳಿಗೂ ಸಹ ಅರ್ಪಣೆಯನ್ನು ಮಾಡ್ತಕ್ಕಂತಹ ಕೆಲಸವನ್ನ ಹೋಮದ ರೂಪದಲ್ಲಿ ಅಗ್ನಿದೇವನು ಮಾಡ್ತಾನೆ. ಅದೇ ರೀತಿಯಾಗಿ ಆ ಸಂತೃಪ್ತಿ ಆಗಿದೆ ಅಂತಕ್ಕಂತಹ ಒಂದು ಸೂಚನೆಯನ್ನ ಆ ದೇವತೆಗಳು ಆ ಭಗವಂತ ಯಾವ ರೀತಿಯಲ್ಲಿ ನಮಗೆ ಕೊಡ್ತಾನಪ್ಪ ಅಂತಂದ್ರೆ ವರುಣನ ಮುಖಾಂತರ ನಮಗೆ ನಾವು ಮಾಡಿರ್ತಕ್ಕಂತಹ ಕೆಲಸ ಕಾರ್ಯಗಳು ಆತನಿಗೆ ಸಂತೃಪ್ತಿ ಆಗಿದೆ ಅಂತಕ್ಕಂತಹದ್ದನ್ನ ವರುಣನ ರೂಪದಲ್ಲಿ ನಮಗೆ ಸಂದೇಶವನ್ನ ಕಳಿಸ್ತಾನೆ. ಬಹುಶಃ ತಾವೆಲ್ಲರೂ ಬೆಳಗಿನ ಜಾವ ಗಮನಿಸಿರ್ಬೋದು, ಹೋಮದ ಪೂರ್ಣಾವತಿಯ ನಂತರದಲ್ಲಿ ಮಂಗಳಾರತಿಯ ಸಮಯದಲ್ಲಿ 4 ಹನಿ ಮಳೆಯ ಹನಿಗಳು ಬಂದು ಹೋಯ್ತು. ಅಂದ್ರೆ ನಮಗೇನು ಅರ್ಥ ಆಗಿದೆಯಪ್ಪ ಅಂತಂದ್ರೆ ನಾವೇನನ್ನ ಅರ್ಥ ಮಾಡ್ಕೋಬೇಕಾಗಿದೆಯಪ್ಪ ಅಂತಂದ್ರೆ ಆಂಜನೇಯ ಸ್ವಾಮಿಗೆ ನೀವೆಲ್ಲರೂ ಸಹ ಮಾಡಿರ್ತಕ್ಕಂತಹ ಪೂಜಾ ಕೈಂಕರ್ಯಗಳು ಆತನನ್ನ ಪ್ರತಿಷ್ಠಾಪನೆಯನ್ನ ಮಾಡಿ 48 ದಿನಗಳ ಕಾಲ ಅವಿರತವಾಗಿ ಏನು ತಾವೆಲ್ಲರೂ ಸಹ ಈ ಆತನ ಒಂದು ಆರಾಧನೆಯನ್ನ ಮಾಡಿದ್ದಿರಲ್ಲ, ಆತನಿಗೆ ಸಂತೃಪ್ತಿಯಾಗಿದೆ ಅಂತಕ್ಕಂತಹ ಒಂದು ವಿಚಾರವನ್ನ ನಮಗೆ ಆ ಮಳೆಯ ಮುಖಾಂತರ ಅಂದ್ರೆ ವರುಣ ದೇವನ ಮುಖಾಂತರ ನಮಗೆ ಕಳಿಸ್ಕೊಟ್ಟಿರ್ತಕ್ಕಂಥದ್ದನ್ನ ತಾವೆಲ್ಲರೂ ಗಮನದಲ್ಲಿಟ್ಕೊಂಡು ಆ ಸ್ವಾಮಿಯನ್ನ ನೀವು ಆರಾಧನೆಯನ್ನ ಮಾಡಿದ್ದೆ ಆದ್ರೆ ಆ ಭಗವಂತ ನಿಮ್ಮೆಲ್ಲರನ್ನೂ ಸಹ ಕೈ ಹಿಡಿದು ಕಾಪಾಡ್ತಾನೆ ಅಂತಕ್ಕಂಥದ್ದನ್ನು, ಅದೇ ರೀತಿಯಾಗಿ ಯಾರಿಗೆ ಯಾವ ರೀತಿಯಲ್ಲಿ ಜಾತಕದ ರೀತಿಯಲ್ಲಿ ಶನಿಯ ಒಂದು ಕಾಟ ಇರ್ತದೆಯೋ ಅವರೆಲ್ಲರೂ ಸಹ ಆಂಜನೇಯ ಸನ್ನಿಧಾನಕ್ಕೆ ಬಂದು ಎಳ್ಳು ಬತ್ತಿಯ ಒಂದು ದೀಪವನ್ನು ಹಚ್ಚಿದ್ದೇ ಆದ್ರೆ ಆ ಶನಿಯೂ ಸಹ ನಮಗೆ ಕಾಟವನ್ನು ಕೊಡೋದನ್ನ ಬಿಟ್ಟು ಆಶೀರ್ವಾದವನ್ನು ದಯಪಾಲಿಸ್ತಾನೆ ಅಂತಕ್ಕಂಥದ್ದನ್ನ ನಾವು ಪುರಾಣಗಳಲ್ಲೂ ಸಹ ಕಾಣ್ಬೋದಾಗಿದೆ. ಹಾಗಾಗಿ ಎಲ್ಲರೂ ಸಹ ಆ ಭಗವಂತನನ್ನ ಆರಾಧನೆಯನ್ನ ಶ್ರದ್ಧೆ ಭಕ್ತಿಯಿಂದ ಮಾಡ್ತಕ್ಕಂಥವ್ರಾಗಬೇಕಾಗಿದೆ. ಹಾಗೆಯೇ ಇವತ್ತಿನ ಈ ಒಂದು ಎಲ್ಲ ಕಾರ್ಯಗಳ ರೂವಾರಿಗಳಾಗಿ ಎಲ್ಲ ಈ ವಾಯುಪುತ್ರ ಸೇನೆಯ ಸಮಿತಿಯ ಅಧ್ಯಕ್ಷರನ್ನ ಮೊದಲು ಮಾಡಿಕೊಂಡು ಎಲ್ಲರೂ ಸಹ ಬಹಳ ಶ್ರಮವಹಿಸಿ ಈ ಒಂದು ಕಾರ್ಯವನ್ನ ಮಾಡಿದ್ದಾರೆ. ಬಹುಶಃ ನಾವೆಲ್ಲರೂ ಸಹ ಈ ಭಾಗದಲ್ಲಿ ಈ ರಸ್ತೆನಲ್ಲಿ ಓಡಾಡ್ಬೇಕಾದ್ರೆ ಕರಗೂರಿನಲ್ಲಿ ಈ ರೀತಿಯ ಒಂದು ಜಾಗ ಇದೆ ಅಂತಕ್ಕಂಥದ್ದೇನೆ ಯಾರಿಗೂ ಸಹ ಕಾಣದೇ ಇರ್ತಕ್ಕಂತಹ ಬಹಳ ಅದು ಉಚ್ಛ್ರಾಯ ಸ್ಥಿತಿನಲ್ಲಿ ಇರ್ತಕ್ಕಂತಹ ಜಾಗ ಆಗಿದ್ದನ್ನ
ಇವತ್ತು ಒಂದು ಪವಿತ್ರವಾಗಿರ್ತಕ್ಕಂಥ ಸ್ಥಳವನ್ನ ಮಾಡಿದ್ದಾರೆ. ಧಾರ್ಮಿಕವಾಗಿ ಆ ಸ್ಥಳವು ಇವತ್ತು ನಿಮ್ಮ ಗ್ರಾಮದಲ್ಲಿ ಪ್ರತಿಷ್ಠಾಪನೆಗೊಂಡು ನಾಡಿನ ಯಾವುದೇ ಒಬ್ಬ ವ್ಯಕ್ತಿಯು ಈ ಮಾರ್ಗವಾಗಿ ಈ ಸ್ವಾಮಿಯ ಮುಂದೆ ಬಂದ್ರೆ ಆತ ನಿಂತು ಕೈ ಮುಗಿದು ಹೋಗ್ತಕ್ಕಂತಹ ಒಂದು ಜಾಗೃತವಾಗಿರ್ತಕ್ಕಂತಹ ಸ್ಥಳವಾಗಿ ಇವತ್ತು ಮಾರ್ಪಟ್ಟುಕೊಂಡಿದೆ. ಇದೆಲ್ಲವೂ ಸಹ ನಿಮ್ಮ ಗ್ರಾಮದ ಹಾಗೂ ಆತನ ಒಂದು ಅರ್ಚನೆಯನ್ನು ಮಾಡಲು ಬಂದಿರತಕ್ಕಂತಹ ನಿಮ್ಮೆಲ್ಲರ ಪುಣ್ಯ ಅಂದ್ರೆ ತಪ್ಪಾಗ್ಲಾರ್ದು. ಹಾಗಾಗಿ ಇವತ್ತಿನ ದಿವಸ 48ನೇ ದಿವಸದ ಒಂದು ಮಂಡಲದ ಒಂದು ಪೂಜಾ ಕೈಂಕರ್ಯಗಳು ಯಶಸ್ವಿಯಾಗಿ ಶ್ರದ್ಧೆಯಿಂದ ಶಾಸ್ತ್ರಬದ್ಧವಾಗಿ ಆ ಸ್ವಾಮಿಗೆ ಅರ್ಪಣೆ ಆಗಿರ್ತಕ್ಕಂತಹದ್ದನ್ನ ನಾವೆಲ್ಲರೂ ಸಹ ಗಮನಿಸಿದ್ದೇವೆ. ಹಾಗಾಗಿ ಆ ಸ್ವಾಮಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಮಗೆಲ್ಲರಿಗೂ ಸಹ ದರ್ಶನ ಆಶೀರ್ವಾದವನ್ನು ದಯಪಾಲಿಸಿ, ಹಾಗೆಯೇ ಸಮಿತಿಯ ಎಲ್ಲ ಅಧ್ಯಕ್ಷರು, ಗೌರವಾಧ್ಯಕ್ಷ ಎಲ್ಲರಿಗೂ ಸಹ ಆತ ಆಯುರ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತಕ್ಕಂತಹ ಇನ್ನೆರಡು ಮಾತುಗಳನ್ನು ತಿಳಿಸುತ್ತಾ ಆ ಸ್ವಾಮಿಯಲ್ಲಿ ಪ್ರಾರ್ಥನೆಯ ಸಲ್ಲಿಸುತ್ತಾ ಇನ್ನೆರಡು ಮಾತಿಗೆ ವಿರಾಮ ಕೊಡ್ತೇವೆ. ಶಿವಂ ಭೂಯಾತ್, ಶಿವಂ ಭೂಯಾತ್, ಶಿವಂ ಭೂಯಾತ್.